ಸಿಲಿಕಾನ್ ಸಿಟಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ನೀರಿನ ಅಭಾವದ ಬಿಸಿ ತಟ್ತಾ ಇದೆ. ಸರ್ ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲೂ ನೀರಿನ ಅಭಾವ. ಕೆಟ್ಟು ನಿಂತಿದೆ 3 ಬೋರ್ವೆಲ್ಗಳು. ಅಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೂಡ ಹಾಳಾಗಿವೆ. ಒಂದೇ ಬೋರ್ವೆಲ್ ನೀರಿನ ಮೂಲಕ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಆ ಬೋರ್ವೆಲ್ ಕೂಡ ಬತ್ತಿ ಹೋಗೋ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಡಯಾಲಿಸಿಸ್ಗೆ ಬೇಕಾಗ್ತಾ ಇದೆ ಸಾವಿರಾರು ಲೀಟರ್ ನೀರು. ಕುಡಿಯೋದಕ್ಕೆ ನೀರಿಲ್ಲ. ಅಟ್ಲೀಸ್ಟ್ ಬೇರೆ ಪರ್ಯಾಯ ವ್ಯವಸ್ಥೆಯನ್ನಾದರೂ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ವೈದ್ಯರು ಕುಡಿಯೋದಕ್ಕೆ ನೀರಿನ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆಗೆ ಬೋರ್ವೆಲ್ ರಿಪೇರಿ ಮಾಡಿಕೊಡುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪೂರೈಕೆ ಆಗ್ತಾ ಇರುವಂತಹ ನೀರಿನಲ್ಲೇ ಸಿಬ್ಬಂದಿಯಿಂದ ಮ್ಯಾನೇಜ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಒಂದು ಕಡೆ ಮಳೆ ಆಗ್ತಾ ಇದೆ. ಮಳೆಯಿಂದ ಇದೀಗ ಎಲ್ಲ ಕಡೆ ನೀರಿಗೆ ಅಭಾವ ಇಲ್ಲ ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ವಿ. ಬಟ್ ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಇದೀಗ ನೀರಿಗೆ ಹಾಹಾಕಾರ ಎದ್ದು ಕಾಣಿಸ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಈ ನೀರಿನ ಅಭಾವದ ಬಿಸಿ ತಡ್ತಾ ಇದೆ. ಅದು ಕೂಡ ಸರ್ ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲಿ ನೀರಿನ ಅಭಾವ ಕಾಡ್ತಾ ಇದೆ. ಶುದ್ಧ ನೀರು ಘಟಕ ಒಂದು ಪ್ರಾಬ್ಲಮ್ ಆಗಿತ್ತು. ಅದನ್ನ ಸರಿ ಮಾಡಿಸಿದ್ದೀವಿ, ರಿಪೇರಿ ಮಾಡಿಸಿದ್ದೀವಿ. ಅದಲ್ಲದೆ ಕೂಡ ಈಗ ನಮ್ಮಲ್ಲಿ ಒಳಗಡೆ ಸುಮಾರು ಈಗ ಚೈಲ್ಡ್ ಹೆಲ್ತ್ ಫೌಂಡೇಶನ್ ಒಂದು 6 ರಿಂದ 8 ಫಿಲ್ಟರ್ಸ್ ಕೊಟ್ಟಿದ್ದಾರೆ, ವಾಟರ್ ಫಿಲ್ಟರ್ಸು. ಅದರಿಂದ ಎಲ್ಲ ಕುಡಿಯೋ ನೀರು ಸಪ್ಲೈ ಆಗ್ತಾ ಇದೆ. ಕುಡಿಯೋ ನೀರಿಂದ ಏನೂ ಸಮಸ್ಯೆ ಇಲ್ಲ ನಮ್ಮಲ್ಲಿ. ಈಗ 3 ಬೋರ್ವೆಲ್ ಇದೆ. ಅದರಲ್ಲಿ 3 ಬೋರ್ವೆಲ್ ಕೂಡ ಚೆನ್ನಾಗಿ ನೀರು ಬರ್ತಾ ಇದೆ. ಪ್ರತಿನಿಧಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ಅನೇಕ ಏರಿಯಾಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಶುರುವಾಗಿದೆ. ಅದರ ಜೊತೆಗೆ ಜಲಮಂಡಳಿ ಮತ್ತು BBMPಯ ಒಂದಿಷ್ಟು ಸಮನ್ವಯ ಕೊರತೆಯಿಂದಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೂಡ ಕೆಟ್ಟು ನಿಂತಿರುವಂಥದ್ದು. ಸದ್ಯ ನಾನೀಗ ಸಿ.ವಿ. ರಾಮನ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಗಮನಿಸ್ತಾ ಇರ್ಬೋದು, ಆಸ್ಪತ್ರೆ ಆವರಣದಲ್ಲಿ ರೋಗಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನೋ BBMP ಮತ್ತು ಜಲಮಂಡಳಿಯ ಒಂದು ಸಮನ್ವಯದಿಂದಾಗಿ ಜಂಟಿಯಾಗಿ ಒಂದು ಕುಡಿಯುವ ನೀರಿನ ಘಟಕವನ್ನು ಸೇರಿಸಲಾಗಿತ್ತು. ಇದರಿಂದಲೇ ರೋಗಿಗಳು ಕುಡಿಯುವ ನೀರುಗಳನ್ನು ಬಾಟ್ಲುಗಳಲ್ಲಿ ತುಂಬಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಅನೇಕ ತಿಂಗಳಾದರೂ ಕೂಡ ಈ ಒಂದು ಶುದ್ಧ ನೀರಿನ ಘಟಕ ಈಗ ಕೆಟ್ಟು ನಿಂತಿರುವಂಥದ್ದು. ಕಳೆದ 7-8 ತಿಂಗಳಿಂದ ಈ ಒಂದು ಘಟಕದಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ರೋಗಿಗಳಿಗೆ ಕೊಡಲಿಕ್ಕೆ ಆಗದ ರೀತಿಯಲ್ಲಿ ಇಲ್ಲಿನ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಗಮನಿಸ್ತಾ ಇರಬಹುದು. ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ ಕಳೆದ 8-9 ತಿಂಗಳುಗಳಿಂದ ಕೆಟ್ಟು ನಿಂತಿರುವಂಥದ್ದು. ಇದರ ಜೊತೆಗೆ ರೋಗಿಗಳು ಹೊರಭಾಗದಿಂದ ಬಿಸ್ಲರಿ ವಾಟರ್ ಆಗಿರ್ಬೋದು ಅಥವಾ ಬೇರೆ ನೀರನ್ನು ತಂದು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ವೈದ್ಯರನ್ನ ಕೇಳಿದಾಗ ನೀರಿನ ಸಮಸ್ಯೆ ಯಾವುದೇ ರೀತಿಯಾಗಿಲ್ಲ, ಇನ್ನು ಬೋರ್ವೆಲ್ಗಳು ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೋರ್ವೆಲ್ಗಳಲ್ಲಿ ವರ್ಕ್ ಆಗುವಂಥ ನೀರು ಎಷ್ಟು ಶುದ್ಧ ಇರುತ್ತೆ ಅನ್ನುವಂಥದ್ದು ಇಲ್ಲಿನ ರೋಗಿಗಳ ಪ್ರಶ್ನೆ. ಈ ಒಂದು ಕುಡಿಯುವ ನೀರಿನ ಘಟಕ ಏನಿತ್ತು ಇದರಿಂದಾಗಿ ನಮಗೆ ಶುದ್ಧ ನೀರು ಸಿಗ್ತಾ ಇತ್ತು. ಆದರೆ ಈಗ ನಮಗೆ ಅಷ್ಟು ಶುದ್ಧ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ರೋಗಿಗಳು ಕೂಡ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಒಳಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಕೆಟ್ಟು ನಿಂತಿದೆ. ಅದೇ ರೀತಿಯಾಗಿ ಇದಕ್ಕೆ ಯಾವುದೇ ರೀತಿಯಾದಂಥ ವಾಟರ್ ಸಪ್ಲೈ ವ್ಯವಸ್ಥೆಯನ್ನು ಕೂಡ ಮಾಡಲಿಲ್ಲ. ಇದರಿಂದಾಗಿ ಒಂದಿಷ್ಟು ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥ. ಒಟ್ಟಿನಲ್ಲಿ ರೋಗಿಗಳಿಗೆ ಶುದ್ಧ ನೀರನ್ನು ಕುಡಿಯುವಂತಹ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡಿರುವಂತಹ ಆಸ್ಪತ್ರೆ ಆದಷ್ಟು ಬೇಗ BBMP ಮತ್ತು ಜಲಮಂಡಳಿಯ ಜೊತೆಗೆ ಮಾತನಾಡಿ ಈ ಒಂದು ಘಟಕವನ್ನು ಸರಿಪಡಿಸುವಂತಹ ಕೆಲಸ ಆಗಬೇಕಾಗಿದೆ. ಅದರ ಜೊತೆಗೆ ತಮ್ಮ ಆಸ್ಪತ್ರೆಯ ಬೋರ್ವೆಲ್ನಲ್ಲಿರುವಂತಹ ನೀರನ್ನು ಕೂಡ ಇದಕ್ಕೆ ಸಪ್ಲೈ ಮಾಡಿ ಒಂದಿಷ್ಟು ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಮಾಡುವಂತಹ ಜವಾಬ್ದಾರಿ ಕೂಡ ಆಸ್ಪತ್ರೆಯ ಆಡಳಿತ ಮಂಡಳಿಯಲ್ಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.